ರಾಜ್ಯದಲ್ಲಿ ಇತ್ತೀಚೆಗೆ ಖಾಸಗಿ ಶಾಲೆಗಳ ಸಂಖ್ಯೆ ಮಿತಿ ಮೀರುತ್ತಲೇ ಇದೆ. ಶಿಕ್ಷಣವನ್ನ ಬಿಸಿನೆಸ್ ಮಾಡಿಕೊಂಡಿರೋ ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳು ಎಲ್ಲೆಂದರಲ್ಲಿ ಅಕ್ರಮ ಶಾಲೆಗಳ ನಿರ್ಮಾಣ ಕಾರ್ಯ ಮಾಡ್ತಾನೆ ಇದೆ. ಅದೇ ರೀತಿ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ನಾರಾಯಣ ಇ ಟೆಕ್ನೋ ಶಾಲೆ 8 ಜನ ತರಗತಿಯವರಿಗೆ ಮಾತ್ರ ಅನುಮತಿ ಪಡೆದಿದೆ. ಆದರೆ 10ನೇ ತರಗತಿಯವರೆಗೂ ವಿದ್ಯಾರ್ಥಿಗಳ ದಾಖಲಾತಿ ಮಾಡಿಕೊಂಡಿದೆ. ಇಷ್ಟು ಸಾಲದೆ ಎಂಬಂತೆ ಶಿಕ್ಷಣ ಇಲಾಖೆ ನಿಯಮವನ್ನ ಗಾಳಿಗೆ ತೂರುವ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯಿಂದ ಸಾವಿರಾರು ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ. ಈ ಟೆಕ್ನೋ ಶಾಲೆಯ ಕಳ್ಳಾಟದ ವಿರುದ್ಧ ಆರ್ಟಿಐ ಕಾರ್ಯಕರ್ತ ರವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ದೂರನ್ನ ನೀಡಿದ್ದಾರೆ. ದೂರು ಸ್ವೀಕರಿಸಿದ ಬಿಇಒ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಡಳಿತ ಮಂಡಳಿಗೆ ವಾರ್ನಿಂಗ್ ನೀಡಿದ್ದಾರೆ. ಬಿಇಒ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಶಾಲೆ ಅನಧಿಕೃತವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. 1 to 10 ಇಲ್ಲಿ ಸ್ಕೂಲ್ ನಡೆಸ್ತಾ ಇದ್ದಾರೆ. ತಗೊಂಡಿರೋದು ಸ್ಟೇಟ್ ಬೋರ್ಡ್ ಸಿಲೆಬಸ್. ಅದೇ ಅವ್ರು ಮಾಡ್ತಾ ಇರೋದು CBSE ಸ್ಕೂಲು. ಹುಳಿಮಾವು ಬನ್ನೇರುಘಟ್ಟ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಹುಳಿಮಾವಲ್ಲಿ ನಡೀತಕ್ಕಂಥ ಈ ನಾರಾಯಣ ಇ ಟೆಕ್ನೋ ಸ್ಕೂಲು ಅನಧಿಕೃತವಾಗಿ ನಡೀತಾ ಇದೆ. ಇದ್ರ ವಿರುದ್ಧವಾಗಿ ನಾವು ದೊಡ್ಡ ಮಟ್ಟದಲ್ಲಿ ನಾವು ಬೃಹತ್ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಇದರ ವಿರುದ್ಧವಾಗಿ ಈ ಶಾಲೆನ ಈ ವರ್ಷ 2019-20ನೇ ಸಾಲಿನಲ್ಲಿ ಯಾವುದೇ ರೀತಿಯಲ್ಲಿ ಶಾಲಾ ದಾಖಲಾತಿ ಮಾಡಬಾರ್ದು ಅಂತ BO DDPI ಎಲ್ಲರಿಗೂ ಕೂಡ ಮನವಿ ಕೂಡ ಕೊಟ್ಟಿದ್ದೀವಿ. ಈ ಶಾಲೆಯಲ್ಲಿ ಅನಧಿಕೃತವಾಗಿ CBSE ಪಠ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತು 9-10ನೇ ತರಗತಿನ ಅನಧಿಕೃತವಾಗಿ ಅನುಮತಿ ರಹಿತವಾಗಿ ನಡೆಸ್ತಾ ಇದ್ದಾರೆ ಅನ್ನೋ ದೂರಿನ ಮೇರೆಗೆ ಬಂದು ಪರಿಶೀಲನೆ ಮಾಡಿದ್ದೀನಿ. ಪ್ರತಿ ಕ್ಲಾಸಲ್ಲೂ ಪರಿಶೀಲನೆ ಮಾಡಿದ್ದೀನಿ. ರಾಜ್ಯ ಪಠ್ಯಕ್ರಮದ ಪುಸ್ತಕಗಳು ಇದ್ದಾವೆ ಮಕ್ಕಳ ಹತ್ರ. ಅದರ ಜೊತೆಗೆ ಕೆಲವು ಖಾಸಗಿ ಪಬ್ಲಿಕೇಶನ್ಸ್ ಪುಸ್ತಕಗಳು ಕೂಡ ಇಟ್ಕೊಂಡಿದ್ದಾರೆ. ವ್ಯಾಕರಣದ ಪುಸ್ತಕಗಳು, ಕಂಪ್ಯೂಟರು ಆ ಥರದವು ಇಟ್ಕೊಂಡಿದ್ದಾರೆ. ಅದನ್ನು ಬೋಧಿಸಬಾರ್ದು ಅಂತೇಳಿ ನಾನು ಸ್ಟ್ರಿಕ್ಟಾಗಿ ಇಲ್ಲಿ ಇವರಿಗೆ ಆಡಳಿತ ಮಂಡಳಿಯವರಿಗೆ ಮೆಸೇಜ್ ಕೊಡ್ತಾಯಿದ್ದೀನಿ, ಸೂಚನೆ ಕೊಡ್ತಾಯಿದ್ದೀನಿ. ಇನ್ನು 9th 10th ಮಕ್ಕಳು ಅನುಮತಿ ರಹಿತವಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ. ಅನುಮತಿ ಇಲ್ಲ ಈ ಶಾಲೆಯಲ್ಲಿ. ಆ ಶಾಲೆ ಕ್ಲಾಸ್ಗಳಿಗೆ ಹೋಗಿ ನಾನು ವಿಚಾರಿಸಿದಾಗ ಇದ್ದಾರೆ, ಮಕ್ಕಳಿದ್ದಾರೆ, 9th 10th ಮಕ್ಕಳಿದ್ದಾರೆ. ಬಟ್ ಅವರು ಯಲಚನಹಳ್ಳಿ ಶಾಲೆಯಿಂದ ನಾವಿಲ್ಲಿ ಈ ಟೆಕ್ನೋ ಕ್ಲಾಸಸ್ಗೆ ಬರ್ತೀವಿ ಅಂತ ಹೇಳ್ತಾರೆ. ಆ ಥರ ಬರಲಿಕ್ಕೆ ಅವಕಾಶ ಇಲ್ಲ. ಅದೇ ಶಾಲೆ ಬಂದ ಈಗ BO ಬಂದು ಇನ್ಸ್ಟ್ರಕ್ಷನ್ ಮಾಡೋವರೆಗೂ ನಮ್ಗೆ ಗೊತ್ತಿರಲಿಲ್ಲ ಏನಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ಅವ್ರು ಬಂದಾಗ ಹೇಳಿದರು, ಈ ಥರ ನೀವು CBSE ನಡೆಸ್ತಾ ಇದ್ದೀರಾ ಅಂದ್ಬಿಟ್ಟು. ಬಟ್ ನಾವು ಯಾವುದೇ ಕಾರಣಕ್ಕೂ 9th 10th CBSE ನಡೆಸ್ತಾ ಇಲ್ಲ. ನಮಗೆ ಯಾವಾಗ ಈ ಟೆಕ್ನೋ ಪ್ರೋಗ್ರಾಮ್ಸ್ ನಮ್ಮದು ಸಪ್ರೇಟ್ ಪ್ರಿಸ್ಕ್ರಿಪ್ಷನ್ ಬುಕ್ಸ್ ಇರುತ್ತೆ ನಮ್ಮ ಆರ್ಗನೈಜೇಷನಿಂದ. ಸೊ ಆ ಟೆಕ್ನೋ ಪ್ರೋಗ್ರಾಮ್ ಇರೋವಾಗ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಎಲ್ಲ ಮಕ್ಕಳಿಗೂ. ನಮ್ಮದು ಅಂದರೆ ಗ್ರೂಪ್ ಆಫ್